ಹಾಯ್, ನಾನು ಫಿಲ್ಮ್ ಟೆಕ್ ಇನ್ ಕನ್ನಡ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರೆಡ್ಮಿ ಅವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸ್ ಇರುವಂಥದ್ದು. ನೀವು ತುಂಬ ಜನ ಆಲ್ರೆಡಿ ಗೆಸ್ ಮಾಡಿರ್ತೀರ ಇದರೊಳಗೆ ಏನಿರ್ಬೋದು ಅಂತ. ಹೌದು, ಇದರೊಳಗಡೆ ರೆಡ್ಮಿ K50i 5G ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಒಂದು ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟ್ ಏನಿದೆ ಇದು 26,000 ರೂಪಾಯಿಗೆ ಲಾಂಚ್ ಆಗಿದೆ. ಬ್ಯಾಂಕ್ ಆಫರ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಈ ಒಂದು ಸ್ಮಾರ್ಟ್ಫೋನ್ನ ಕೇವಲ 23,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಸ್ಪೆಷಲ್ ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಇದ್ರ ಒಳಗಡೆ ಏನೆಲ್ಲ ಇದೆ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡುವಂಥ ಸಮಯ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಈ ಒಂದು ಫೋನ್ನ ಬಾಕ್ಸ್ನ ಜೊತೆಗೆ ಒಂದು ಮೀಡಿಯಾ ಇನ್ವೈಟು ಮತ್ತು ಇದರ ಕೆಳಗಡೆ ಲೈವ್ ಎಕ್ಸ್ಟ್ರೀಮ್ ಅಂತ ಈ ಒಂದು ಮಾನ್ಸ್ಟರ್ ಎನರ್ಜಿ ಡ್ರಿಂಕನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಇದೇನೋ ಕೋ ಪಾರ್ಟ್ನರ್ಡ್ ವಿತ್ ಮಾನ್ಸ್ಟರ್ ಎನರ್ಜಿ ಡ್ರಿಂಕ್ ಅಂತೆ. ಸೊ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ನ ಬಾಕ್ಸ್ ಇನ್ ಕೇಸ್ ನೀವು ಪರ್ಚೇಸ್ ಮಾಡಿದ್ರೆ ಈ ಒಂದು ಎನರ್ಜಿ ಡ್ರಿಂಕ್ ಎಲ್ಲ ಜೊತೆಗೆ ಸಿಗಲ್ಲ ನಿಮಗೆ, ಆಯಿತಾ. ಜಸ್ಟ್ ಈ ಒಂದು ರೀಟೇಲ್ ಬಾಕ್ಸ್ ನಿಮಗೆ ಈ ರೀತಿ ಸಿಗುತ್ತೆ, ಆಯಿತಾ. ಸೊ ನಾರ್ಮಲ್ ಬಾಕ್ಸ್. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಇದರೊಳಗಡೆ ನಿಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾ ಇರುವಂಥದ್ದು. ಅದರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಕ್ರೇಜಿ ಇಂಪ್ರೆಸಿವ್ ಲುಕ್ ಅಂತ ಅನ್ನಿಸ್ತಾ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ 67 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ ಒಂದು ಪ್ರೈಸ್ ರೇಂಜ್ಗೆ 67 ವ್ಯಾಟ್ ಅಂತ ಅಂದರೆ. ಮತ್ತು USB Type-C ಡಾಟಾ ಕೇಬಲ್ ಕೂಡ ಇದೆ. ಟೈಪ್ ಎ ಇಂದ Type-C ಡಾಟಾ ಕೇಬಲ್ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿರುವಂಥದ್ದು. ಅದ್ರ ಬಿಟ್ಟರೆ ಬೇರೆನ್ಸ್ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ಈ ಒಂದು ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್, ಹೆವಿ ಕಡಿಮೆ ವೆಯ್ಟು ಅಲ್ಲ, ಹೆವಿ ಜಾಸ್ತಿ ವೆಯ್ಟು ಅಲ್ಲ, ಸುಮಾರು 200 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು ಒಂದು ಲೆವೆಲಿಗೆ ತಿನ್ನಾಗಿದೆ. 8.8 mm ಥಿಕ್ನೆಸ್ಸನ್ನೇ ಒಂದು ಸ್ಮಾರ್ಟ್ಫೋನ್ ಹೊಂದಿರುವಂಥದ್ದು. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸ್, ಗೊರಿಲ್ಲಾ ಗ್ಲಾಸ್ 5 ಒಂದು ಒಳ್ಳೆಯ ವಿಷಯ. ಒಂದು ಸಣ್ಣ ಪಂಚುವಲ್ ಕ್ಯಾಮ್ರಾ ಫ್ರಂಟಲ್ಲಿದೆ. ಫ್ರಂಟಲ್ಲಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆಯ ವಿಷಯ. ಬೆಸಲ್, ಬಾಟಮ್ ಬೆಸಲ್ ಸ್ವಲ್ಪ ದೊಡ್ಡದಾಗಿರುವಂಥದ್ದು, ಹೆವಿ ದೊಡ್ಡದಾಗಿಲ್ಲ, ಸ್ವಲ್ಪ ದೊಡ್ಡದಾಗಿದೆ. ಉಳಿದೆಲ್ಲ ಕಡೆ ಒಂದು ಲೆವೆಲ್ಗೆ ಸಣ್ಣನೇ ಇರುವಂಥದ್ದು, ಆಯಿತಾ. ಸೊ ಫ್ರಂಟಿಂದ ಒಂದು ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಫೋನ್ ಅಂತ ಬೇಕಾದರೂ ಅನ್ನಬಹುದು. ಇನ್ನು ಹಿಂದಕ್ಕೆ ಬಂತು ಅಂತ ಅಂದರೆ ನಾನು ಫಸ್ಟ್ ನೋಡಿದ ತಕ್ಷಣ ಇದು ಗ್ಲಾಸ್ ಅಂತ ಅಂದ್ಕೊಂಡೆ, ಆದರೆ ಇದು ಗ್ಲಾಸ್ ಬ್ಯಾಕ್ ಅಲ್ಲ. ಈ ಒಂದು ಪ್ರೈಸ್ ರೇಂಜಿಗೆ ಗ್ಲಾಸ್ ಬ್ಯಾಕ್ ಕೊಡಬೇಕಾಗಿತ್ತು, ಆದರೆ ಕೊಟ್ಟಿಲ್ಲ. ಇದೊಂದು ಪ್ಲಾಸ್ಟಿಕ್ ಪಾಲಿಕಾರ್ಬೋನೇಟ್ ಬ್ಯಾಕ್ ಆಗಿರುವಂಥದ್ದು, ಆಯಿತಾ. ಸೊ ಒಂದು ರೀತಿ ನೋಡೋದಕ್ಕೆ ಗ್ಲಾಸ್ ರೀತಿಯೇ ಕಾಣುತ್ತೆ. ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ಕನ್ನು ಹೊಂದಿರುವಂಥದ್ದು. ಸ್ಮಡ್ಜಸ್ ಆಗುವ ಸಾಧ್ಯತೆ ಇರುತ್ತೆ ಮತ್ತು ಸ್ಕ್ರ್ಯಾಚ್ ಆಗುವ, ಆಬ್ವಿಯಸ್ಲಿ ಪ್ಲಾಸ್ಟಿಕ್ ಬ್ಯಾಕು ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನಮಗೆ ಸಿಗ್ತಾ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಮತ್ತು ಈ ಒಂದು ಫೋನ್ನ ಫ್ರೇಮ್ ಅಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮು. ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇದೆ ಮತ್ತು ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಕ್ರೇಜಿ ವಿಷಯ, 3.5 mm. ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ನಿಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇಲ್ಲ. ಜೊತೆಗೆ ಈ ಒಂದು ಫೋನಲ್ಲಿ IR ಬ್ಲಾಸ್ಟರ್ ಕೂಡ ಇದೆ. ಬೆಂಕಿ ವಿಷಯ. ಯೂಶಲಿ ರೆಡ್ಮಿ MI ಆಲ್ಮೋಸ್ಟ್ ಎಲ್ಲ ಫೋನಲ್ಲೂ ಕೂಡ ಒಂದು IR ಬ್ಲಾಸ್ಟರ್ ಕೊಡ್ತಾರೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಬಿಡಿ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಕ್ರೇಜಿ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಯಿತಾ. ಜೊತೆಗೆ ಇದು IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು ನನಗೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 6.6 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಪ್ರೈಸ್ ರೇಂಜಿಗೆ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ನನಗೆ ಅನ್ನಿಸ್ತಂಗೆ. ಆದರೆ ಅದು ಕಾಂಪನ್ಸೇಟ್ ಮಾಡೋದಕ್ಕೆ ಒಂದು ಫೋನಲ್ಲಿ 144 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಹಾಕಿದ್ದಾರೆ. 144 ಹರ್ಟ್ಸು. ಸೊ ಗೇಮರ್ಸ್ಗಳಿಗೆ ಹೇಳಿ ಮಾಡಿಸಿರುವಂಥ ಫೋನ್ ಅಂತ ಬೇಕಾದ್ರು ಡಿಸ್ಪ್ಲೇ ವೈಸ್ ಅನ್ಬೋದು. ಅಮೋಲೆಡ್ ಕೊಟ್ಟಿಲ್ಲ, ಕೊಟ್ಟರೆ ಚೆನ್ನಾಗಿರ್ತಾ ಇತ್ತು. ಬಟ್ 144 ಹರ್ಟ್ಸ್ ಕೊಟ್ಟು ಕಾಂಪನ್ಸೇಟ್ ಮಾಡಿದ್ರೆ ಮತ್ತು ಇದು ಡಾಲ್ಬಿ ವಿಷನ್ನ ಕೂಡ ಸಪೋರ್ಟ್ ಮಾಡುತ್ತಾ ಇತ್ತು. ಸೊ ಬೆಂಕಿ ವಿಷಯ. ತುಂಬ ಬ್ರೈಟ್ ಆಗಿದೆ, ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿರುವಂಥದ್ದು, ಕಲರ್ಸ್ ಎಲ್ಲ ಒಂದು ಲೆವೆಲ್ಗೆ ಸಖತ್ತಾಗಿದೆ. ಅಮೋಲೆಡ್ಡು ಈ ಒಂದು ಡಿಸ್ಪ್ಲೇ ಅಕ್ಕಪಕ್ಕ ಇಟ್ಟರೆ ಗೊತ್ತಾಗಲ್ಲ ಯಾವುದು ಅಮೋಲೆಡ್ ಡಿಸ್ಪ್ಲೇ ಯಾವುದು ನಾರ್ಮಲ್ ಡಿಸ್ಪ್ಲೇ ಅಂತ. ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ, ಇಂಪ್ರೆಸಿವ್ ಡಿಸ್ಪ್ಲೇ. ಅಮೋಲೆಡ್ ಕೊಟ್ಟಿದ್ರೆ ಇನ್ನೂ ಇಂಪ್ರೆಸ್ ಮಾಡ್ತತ್ತು ಒಟ್ಟಿಗೆ ನನಗೆ. ಇನ್ನು ಈ ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 6GB ರ್ಯಾಮ್ ಮತ್ತು 128GB ಸ್ಟೋರೇಜು ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 256GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು ಅಲ್ಟಿಮೇಟ್ ಫ್ಲ್ಯಾಗ್ಶಿಪ್ ರ್ಯಾಮ್, ಆಯಿತಾ. DDR5 ರ್ಯಾಮು. ಸೊ ಕ್ರೇಜಿ ವಿಷಯ.
ಮತ್ತು ಸ್ಟೋರೇಜ್ ಕೂಡ ಅಷ್ಟೇ UFS 3.1 ಸ್ಟೋರೇಜ್, ಇದು ಕೂಡ ಫ್ಲ್ಯಾಗ್ಶಿಪ್ ಸ್ಟೋರೇಜ್, ತುಂಬ ಫಾಸ್ಟಾಗಿ ರೀಡ್ ಆಗುತ್ತೆ, ರೈಟ್ ಆಗುತ್ತೆ. ಸೊ ಇದರಲ್ಲಿ ಕಾಂಪ್ರಮೈಸ್ ಮಾಡೇ ಇಲ್ಲ ಅವ್ರು ಸ್ವಲ್ಪನೂ, ಆಯಿತಾ. ಸೊ ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಒಂಥರ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಇರುವಂಥದ್ದು. MediaTek Dimensity 8100 ಪ್ರೊಸೆಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾನು ಅಂತೂ ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 7,70,000 80,000 ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಹೊಂದಿರುವಂಥದ್ದು. 8 ಲಕ್ಷ ಕೊಟ್ಟರು ಕೊಡ್ಬೋದು ಕೆಲವೊಂದು ಸಿಚುವೇಷನ್ನಲ್ಲಿ. ಸೊ ಗೇಮನ್ನು ಆರಾಮಾಗಿ ಯಾವ ಗೇಮನ್ನು ಬೇಕಾದ್ರೂ ಸ್ಮೂತಾಗಿ ಆಡ್ಬೋದು. ನಾನು BGMI ಚೆಕ್ ಮಾಡ್ದಂಗೆ ಎಕ್ಸ್ಟ್ರೀಮ್ನ ಜೊತೆಗೆ 90 FPS ಗೇಮಿಂಗನ್ನು ಕೂಡ ಎನೇಬಲ್ ಮಾಡಿದರೆ. ಸೊ ಬೆಂಕಿ ವಿಷಯ ತುಂಬ ಸ್ಮೂತ್ ಆಗಿದೆ, ಎಲ್ಲೂ ಕೂಡ ಸ್ವಲ್ಪನೂ ಲ್ಯಾಗ್ ಆಗಿಲ್ಲ. ಸೊ ಫ್ಲ್ಯಾಗ್ಶಿಪ್ ಪ್ರೊಸೆಸರ್, ಸೊ ತಲೆಗೆಡ್ಸ್ಕೊಂಬಿಡಿ. ಪರ್ಫಾರ್ಮೆನ್ಸ್ ವೈಸು ಟಾಪ್ ನಾಚ್ ಅಂತೀನಿ, ಆಯಿತಾ. ಈ ಒಂದು ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್ನ ಹೊಂದಿರುವಂಥ ಫೋನು. ಸೊ ಈ ಬೆಲೆಗೆ ನಂಗನಿಸ್ದಂಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಹೊಂದಿರುವಂಥ ಫೋನ್ ಸಿಗುತ್ತೆ ಅಂತ ಸದ್ಯಕ್ಕಂತೂ ಅನಿಸಲ್ಲ. ಸದ್ಯಕ್ಕೆ ಅದು ಕೂಡ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಹೊಂದಿರುವಂಥ ಫೋನು 23,000 ರೇಂಜಿಗಂತೂ ಸಿಗಲ್ಲ. ಫ್ಯೂಚರ್ನಲ್ಲಿ ಲಾಂಚ್ ಆದರೂ ಆಗ್ಬೋದು. ಸದ್ಯಕ್ಕೆ ಈ ಬೆಲೆಗಿದೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಫೋನ್ ಅಂತ ನನಗೊಂದು ಪರ್ಸನಲ್ ಅನ್ನಿಸ್ತಾ ಇರುವಂಥದ್ದು. ಸೊ ಪ್ರೊಸೆಸರ್ ಬೆಂಕಿ ಆಲ್ಮೋಸ್ಟ್ ಡೇ ಟು ಡಾಸ್ ಮಾಡೋದಕ್ಕೆ ತೊಂದರೆನೇ ಆಗೋದಿಲ್ಲ, ಪ್ರೊಸೆಸರ್ ಬೆಂಕಿ ಬಿಡಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 64 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಸಖತ್ತಾಗಿದೆ. ಆ್ಯಕ್ಚುಲಿ ನನಗೆ ಡೇ ಲೈಟಲ್ಲಿ ತೆಗೆಯುವಂಥ ಫೋಟೋ ಹೆವಿ ಇಂಪ್ರೆಸ್ ಮಾಡಿತು. ಲೋ ಲೈಟಲ್ಲಿ ಕೂಡ ಒಂದು ಲೆವೆಲಿಗೆ ಓಕೆ ಅನ್ನಿಸ್ತು ನನಗೆ, ಬಟ್ ಇಂಪ್ರೆಸಿವ್ನಲ್ಲ. ಬಟ್ ಡೇ ಲೈಟಲ್ಲಿ ಆ ಬೊಕೆ ಎಫೆಕ್ಟು ಸಖತ್ತಾಗಿ ತೆಗೆಯುತ್ತೆ ನನಗೆ. ಇದರಲ್ಲಿ ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಎಲ್ಲ ಇಲ್ಲ, ಬಟ್ ಸ್ಟಿಲ್ ಕ್ರೇಜಿ ಆಗಿದೆ. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು ನನಗೆ ಈ ಮೈನ್ ಸೆನ್ಸರು. ಅದನ್ನು ಬಿಟ್ಟರೆ ಇನ್ನೊಂದು 8 ಮೆಗಾಪಿಕ್ಸೆಲ್ ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಔಟ್ಡೋರ್ ಸಖತ್ತಾಗಿ ಬರುತ್ತೆ, ಇಂಡೋರ್ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಇನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ. ಒಟ್ಟಿಗೆ ಪರವಾಗಿಲ್ಲ, ಒಂದು ಅವರಿಗೆ ಮ್ಯಾಕ್ರೋ ಇದೆ, ಅದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಒಟ್ಟಿಗೆ ರೇರ್ ಕ್ಯಾಮ್ರಾ ಕ್ಲಾರಿಟಿ ನನಗಂತೂ ಇಂಪ್ರೆಸ್ ಮಾಡ್ತೀನಿ. ಫ್ರಂಟ್ ಕ್ಯಾಮ್ರಾ ಬಂತು ಅಂದರೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದಾಗಿದೆ. ಸೊ ಫ್ರಂಟ್ ಕ್ಯಾಮ್ರಾ ಇದರಲ್ಲಿ HDR ಆನ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಫೋಟೋನ ಸೆಲ್ಫಿ ತಗೊಂಬಿಡಿ, ಆಯಿತಾ. ತೋರಿಸ್ತಾ ಇದ್ದೀನಿ ಹೆಂಗೆ ಕಾಣುತ್ತೆ ಅಂತ. ಸೊ HDR ಆನ್ ಮಾಡ್ಕೊಂಡ್ರೆ ಹಿಂಗೆ ಕಾಣುತ್ತೆ. ಎಷ್ಟು ಕೆಡ್ತಾಗಿದೆ ಅಂದರೆ ಫೇಸು ಫುಲ್ ಒಂಥರ ವಾಸ್ಟ್ ಔಟ್ ಆದಂಗೆ ಆಗ್ಬಿಟ್ಟಿದೆ. ಒಟ್ಟಿಗೆ HDR ಆಫ್ ಮಾಡ್ಕೊಳ್ಳಿ, ನಿಮಗೆ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಆಫ್ ಮಾಡಿರೋ ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ, ಆಯಿತಾ. ಕ್ಲಾರಿಟಿ ಚೆನ್ನಾಗಿದೆ, ಫ್ರಂಟ್ ಕ್ಯಾಮ್ರಾ ಕೂಡ ಒಂದು ಅವ್ರಿಗೆ ಪರವಾಗಿಲ್ಲ. ಒಂದು ಪ್ರೈಸ್ ರೇಂಜ್ ಕ್ಯಾಮ್ರಾ ನನಗೆ ಸ್ಯಾಟಿಸ್ಫೈ ಆಯಿತು. ಒಟ್ಟಿಗೆ ಕ್ಲಾರಿಟಿ ಎಲ್ಲ ಒಂದು ಲೆವೆಲ್ಗೆ ಚೆನ್ನಾಗಿದೆ, ನನಗೇನೋ ಸ್ಯಾಟಿಸ್ಫೈ ಆಯಿತು. ಒಟ್ಟಿಗೆ ಓವರಾಲ್ ಈ ಒಂದು ಫೋನ್ ಫ್ರಂಟ್ ಮತ್ತು ಬ್ಯಾಕ್ ಓವರಾಲ್ ನೋಡೋದಕ್ಕೆ ಹೋದರೆ ಪರವಾಗಿಲ್ಲ ಅಂತೀನಿ, ಆಯಿತಾ. ಕ್ರೇಜಿ ಇಂಪ್ರೆಸಿವ್ ಅನ್ನಲ್ಲ. ಸೊ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಕೊಟ್ಟರೆ ಚೆನ್ನಾಗಿರ್ತಾ ಇತ್ತು. ಒಟ್ಟಿಗೆ ಪರವಾಗಿಲ್ಲ, ಬೆಲೆಗೆ ಓಕೆ ಅನ್ನಿಸ್ತು. ಇದಕ್ಕಿಂತ ಒಳ್ಳೆ ಫೋಟೋ ತೆಗೆಯುವಂಥ ಫೋನ್ಗಳಿದ್ದಾವೆ, ಬಟ್ ಸ್ಟಿಲ್ ಇದು ಕೂಡ ಅಂತ ಕೆಟ್ಟದಾಗಿಂತಾಗಿಲ್ಲ, ಪರವಾಗಿಲ್ಲ, ಸ್ಯಾಟಿಸ್ಫೈ ಆಯಿತು ನನಗೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಒಂದು ಫೋನ್ನ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಕೇವಲ ಫುಲ್ HD 60 FPS ರೆಕಾರ್ಡ್ ಮಾಡಿಕೊಡುತ್ತೆ. ಕ್ಲಾರಿಟಿ ಪರವಾಗಿಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ, ಚೆನ್ನಾಗಿದೆ ಒಂದು ಲೆವೆಲ್ಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಆಯಿತಾ. ಸೊ ಫಾಸ್ಟಾಗಿದೆ, ತುಂಬ ಫಾಸ್ಟಾಗಿದೆ. ಪ್ರೆಸ್ ಮಾಡಿದ ತಕ್ಷಣ ಪಟ್ ಅಂತ ಓಪನ್ ಆಗುತ್ತೆ. ಸೊ ಯೂಶ್ವಲಿ MIದು ಆಲ್ಮೋಸ್ಟ್ ಎಲ್ಲ ಸೈಡ್ ಮೌಂಟೆಡ್ಡು ಯಾವುದೇ ಸೆನ್ಸರ್ ಆಗಿದ್ರು ಕೂಡ ತುಂಬ ಫಾಸ್ಟಾಗಿರುತ್ತೆ, ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಇನ್ನು ಫೇಸ್ ಅನ್ಲಾಕ್ ಕೂಡ ಅಷ್ಟೇ, ಪಾಟ್ ನೋಡ್ಬೋದು. ಪ್ರೆಸ್ ಮಾಡಿದ ತಕ್ಷಣ ಪಟ್ ಅಂತ ಅನ್ಲಾಕ್ ಮಾಡುತ್ತೆ. ಹೆವಿ ಫಾಸ್ಟಾಗಿದೆ ಮಾತ್ರ, ಕ್ರೇಜಿ ಇಂಪ್ರೆಸಿವ್ ವಿಷಯ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಸೂಪರ್ ವಿಷಯ. ಈ ಒಂದು ಪ್ರೈಸ್ 5000 mAh ಕೆಪಾಸಿಟಿ ಬ್ಯಾಟ್ರಿ ಅಂತ ಅಂದರೆ, ಜೊತೆಗೆ ಬಾಕ್ಸ್ ಒಳಗೆ 67 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ, ತುಂಬ ಫಾಸ್ಟಾಗಿ ಒಂದು ಫೋನ್ನ ಚಾರ್ಜ್ ಮಾಡುತ್ತೆ. ಕಾಂಪ್ರಮೈಸ್ ಇದರಲ್ಲೂ ಕೂಡ ಅವರೇನು ಮಾಡಿಲ್ಲ. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ Android 12ನ ಬೇಸ್ಗಳನ್ನು ಆಗ್ತಿರುವಂಥ MIUI 13 ಇರುವಂಥದ್ದು. ಸೊ ಇದೊಂದು ರೀತಿ MIUI ಕೆಲವು ಜನಕ್ಕೆ ಇಷ್ಟ ಆಗುತ್ತೆ, ನನಗೇನೋ ಅಂಥ ದೊಡ್ಡ ಫ್ಯಾನಲ್ಲ ಈ ಒಂದು OS ಎಂದು. ಬಟ್ ಸ್ಟಿಲ್ OS ಅಂತೂ ತುಂಬ ಸ್ಮೂತಾಗಿದೆ, ಎಲ್ಲೂ ಕೂಡ ಲ್ಯಾಗ್ ಅನಿಸಿಲ್ಲ. ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ 144 ಹರ್ಟ್ಸಿಗೆ. ಸೊ ಇಷ್ಟ ಆಯ್ತು ನನಗೆ. ಒಟ್ಟಿಗೆ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಇದೊಂದು ಹೆವಿ OS, ಆಯಿತಾ. ಸೊ ಸ್ಟಾಕ್ ಆ್ಯಂಡ್ರಾಯ್ಡ್ ಕೊಟ್ಟು ಯೂಶ್ವಲಿ MIUI ಕೊಡಲ್ಲ, ಬಟ್ ಇದ್ದಿದ್ರೆ ಇನ್ನೂ ಬೆಂಕಿ ಆಗಿರ್ತಿತ್ತು ಅಂತ ಪರ್ಸನ್ ನಂಗಂತೂ ಅನಿಸುತ್ತೆ. ಇನ್ನು ಸ್ಪೀಕರ್ನ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಒಂದು ಬಾಟಮ್ ಫೇರಿಂಗ್ ಒಂದು ಮತ್ತು ಮೇಲ್ಗಡೆ ಇನ್ನೊಂದು ಸ್ಪೀಕರ್ಗಳಿದೆ. ಸೊ 2 ಸ್ಪೀಕರ್. ಇದು ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡುತ್ತೆ. ಸೊ ಸೂಪರ್ ವಿಷಯ. ಈ ಒಂದು ಪ್ರೈಸ್ ರೇಂಜಿಗೆ ಡಾಲ್ಬಿ ಅಟ್ಮೋಸ್ನ ಕೂಡ ಕೊಟ್ಟಿದ್ದಾರೆ. ಸೊ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೀಕರ್ನ ಕ್ಲಾರಿಟಿ
ಚೆನ್ನಾಗಿದೆ. ಒಂದು ಲೆವೆಲಿಗೆ ಹೆವಿ ಜೋರಾಗಿ ಕೇಳುತ್ತೆ ಅಂತನಲ್ಲ, ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ. ಬಾಟಮ್ ಸ್ಪೀಕರ್ ಜೋರಾಗಿ ಕೇಳುತ್ತೆ, ಒಂದು ಮೇಲ್ಗಡೆ ಇರುವಂಥ ಇನ್ನೊಂದು ಸೆಕೆಂಡ್ರಿ ಸ್ಪೀಕರ್ ಅದು ಅಷ್ಟೊಂದು ಜೋರಾಗಿ ಕೇಳುತ್ತೆ ಅಂತ ಅನಿಸಿಲ್ಲ ನನಗೆ. ಒಟ್ಟಿಗೆ ಕ್ಲಾರಿಟಿ ಅಂತೂ ಬೆಂಕಿದೆ, ಚೆನ್ನಾಗಿದೆ. ಇನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಕೂಡ ಇರುವಂಥದ್ದು ಸೂಪರ್ ವಿಷಯ, ಮತ್ತು ಬ್ಲೂಟೂತ್ 5.3 ಕೂಡ ಇದೆ. ಸೊ ಕ್ರೇಜಿ ವಿಷಯ. ಅದನ್ನು ಬಿಟ್ಟರೆ ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಒಂದು ಸ್ಮಾರ್ಟ್ಫೋನಲ್ಲಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಒಂದು ಸ್ಮಾರ್ಟ್ಫೋನ್ ಮೈನ್ ಫೀಚರ್ ಆಯಿತಾ. ಜೊತೆಗೆ ಒಂದು ಫೋನಲ್ಲಿ IR ಬ್ಲಾಸ್ಟರ್ ಕೂಡ ಇದೆ. ಸೊ ಸೂಪರ್ ವಿಷಯ. ನಿಮ್ಮ ಟಿವಿಯನ್ನು ಯಾವುದೇ IR ರಿಮೋಟನ್ನು ಸಪೋರ್ಟ್ ಮಾಡುವಂಥ ಡಿವೈಸ್ನ ಫೋನಲ್ಲೇ ಕಂಟ್ರೋಲ್ ಮಾಡ್ಬೋದು. ಸೊ ಸೂಪರ್ ವಿಷಯ. ನೀವು ಹಾಗಾದರೆ ಕೇಳ್ಬೋದು ಈ ಒಂದು ಸ್ಮಾರ್ಟ್ಫೋನ್ ಈ ಒಂದು ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ಈ ಒಂದು ಸ್ಮಾರ್ಟ್ಫೋನ್ನ ಅವರು ಹೆಂಗೆ ಬಿಲ್ಡ್ ಮಾಡಿದ್ದಾರೆ ಅಂದರೆ ನೋಡ್ಬೋದು ಏನು ಅವಶ್ಯಕತೆ ಇದೆ, ಒಳಗಡೆ ಏನು ಅವಶ್ಯಕತೆ ಇದೆ ಒಂದು ಸ್ಮಾರ್ಟ್ಫೋನ್ ಅದನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಹೊರಗಡೆ ಏನು ಅವಶ್ಯಕತೆ ಇದೆ ಅದನ್ನು ಸ್ವಲ್ಪ ಕಾಂಪ್ರಮೈಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಬಿಲ್ಡು, ಆದರೆ ಗ್ಲಾಸ್ ಬ್ಯಾಕ್ ಕೊಟ್ಟಿಲ್ಲ ಅವರು. ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಆಮೇಲೆ ಅದಾದ ನಂತರ ಡಿಸ್ಪ್ಲೇ ಸಖತ್ತಾಗಿದೆ, ರಿಫ್ರೆಶ್ ರೇಟ್ ಎಲ್ಲ ಸಖತ್ತಾಗಿದೆ, ಕ್ಲಾರಿಟಿ ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ. ಆದರೆ IPS ಡಿಸ್ಪ್ಲೇ ಕೊಟ್ಟಿದ್ದಾರೆ, ಅಮೋಲೆಡ್ ಕೊಟ್ಟಿಲ್ಲ. ಸೊ ಅದು ಇನ್ನೊಂದು ಪಾಯಿಂಟ್. ಆದರೆ ಆಲ್ಮೋಸ್ಟ್ ಅದನ್ನು ಬಿಟ್ಟರೆ ಉಳಿದ ಎಲ್ಲ ಸ್ಪೆಸಿಫಿಕೇಷನ್ ಕೂಡ ಬೆಂಕಿ ಇದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡ್ಬೋದು ರ್ಯಾಮು ಸ್ಟೋರೇಜ್ ಟಾಪ್ ನಾಚು, ಪ್ರೊಸೆಸರ್ ಸೂಪರ್ ಆಗಿದೆ. ಅದನ್ನು ಬಿಟ್ಟರೆ ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, ಮತ್ತು ಬ್ಯಾಟ್ರಿ ಮತ್ತು ಚಾರ್ಜಿಂಗು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಗೇಮರ್ಸ್ ಆಗಿದ್ದೀರಾ ಅಂದರೆ ಗೇಮಿಂಗೋಸ್ಕರ ಒಂದು ಫೋನ ಪರ್ಚೇಸ್ ಮಾಡ್ತಾಯಿದ್ದೀರಾ ಅಂದರೆ ಇದು ಒಂದು ಬೆಂಕಿ ಆಪ್ಷನ್ ಆಗಬಹುದು ನನಗೆ ಅನ್ನಿಸ್ತಂಗೆ. ಹೆವಿ ಪವರ್ಫುಲ್ ಆಗಿರುವಂಥ ಫೋನ್ ಈ ಒಂದು ಪ್ರೈಸ್ ರೇಂಜ್ಗೆ 23,000. ಇನ್ ಕೇಸ್ ನಿಮ್ಮ ಹತ್ರ ಹಳೇ K20 ಫೋನ್ ಇದ್ದರೆ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಬರೀ 12,000ಕ್ಕೇನೋ ಒಂದು ಫೋನ್ ಸಿಗುತ್ತಂತೆ. ಸೊ ಅಪ್ಗ್ರೇಡ್ ಮಾಡ್ಕೊಳ್ಳೋದ್ರೆ ಮಾಡ್ಕೊಂಬಿಡಿ. ಬಟ್ ಗ್ಲಾಸ್ ಬ್ಯಾಕ್ ಕೊಟ್ಟಿಲ್ಲ ಅನ್ನೋದೊಂದು ನಂಗೆ ಬೇಜಾರಾಯಿತು. ಅನ್ನೋದು ಬಿಟ್ಟರೆ ಓದಿದ್ದೆಲ್ಲ ಆರಾಮಾಗಿ ತೊಗೊಬೋದು ಈ ಒಂದು ಫೋನ್. 23,000 ರೂಪಾಯಿಗೆ ಎಕ್ಸ್ಚೇಂಜ್ ಏನಾದರೂ ಇದ್ದರೆ ನೋಡಿ ಇನ್ನೂ ಕಡಿಮೆ ಆಗಿಬಿಡುತ್ತೆ. ನಿಮಗೆ ಅಡಿಷ್ನಲ್ 2,500 ಕೊಡ್ತಾರಂತೆ, ನಿಮಗೆ 2,500 ಪ್ಲಸ್ ನಿಮಗೆ ಎಕ್ಸ್ಚೇಂಜ್ ಮೇಲೆ. ಸೊ ಅದೊಂದು ಪ್ಲಸ್ ಪಾಯಿಂಟು. ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಆರಾಮಾಗಿ 23,000 ರೂಪಾಯಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಒಂದು ಒಳ್ಳೆಯ ಆಪ್ಷನ್ ಅಂತ ಪರ್ಸ್ನಲಿ ನನಗಂತೂ ಅನ್ನಿಸ್ತಾ ಇದೆ. ಸೊ ಇದಿಷ್ಟು ಈ ಒಂದು ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿದೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.